ಕಣ್ಣೀರು ಹಾಕೊಂಡು ಹೇಳ್ತಾಳೆ ಅಂತ ಹೇಳಿದ್ರೆ ಈ ಸಮಾಜ ಹತ್ತಿ ಹೊಡೆದು ಹೋಗ್ಬೇಕು. ಎಷ್ಟು ದಿನ ಅಳೋಣ ಸರ್? ನಮ್ಮ ಮೊಟ್ಟೆ ಬರೆದು ನಾವು ಒಂದು ಏಟಕ್ಕೆ ಹೋಗಿದ್ದಕ್ಕೆ ಪೊಲೀಸರೆಲ್ಲ ಸೇರ್ಕೊಂಡು ನಮ್ಮ ಅಣ್ಣ ನೋಡಿತಾರೆ ಸರ್. ಅವರು ನನ್ನ ಮಗುವಿಗೆ ಬಂದಂಥ ಸ್ಥಿತಿ ಇನ್ಯಾರ ಮಗುವಿಗೂ ಬರೋದು ಬೇಡ ಸರ್. ನೆನ್ನೆ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಆ ತಾಯಿ ಸುರಿಸಿದ ಕಣ್ಣೀರು ಕೇವಲ ಆಕೆಯೊಬ್ಬಳ ಕಣ್ಣೀರಲ್ಲ, ಕಾಮುಕರ ಕೈಗೆ ಸಿಕ್ಕು ನಲಗಿದಂಥ ಎಲ್ಲ ಮಕ್ಕಳ ತಾಯಂದಿರ ಕಣ್ಣೀರದಾಗಿತ್ತು. ಆ ಎಲ್ಲ ತಾಯಂದಿರ ಸಂಕಟದ ಪ್ರತಿನಿಧಿಯಾಗಿ ಬಂದು ಕೂತ್ಕೊಂಡು ಆ ಹೆಣ್ಣು ಮಗಳು ಕಣ್ಣೀರು ಸುರಿಸಿದ್ರು. ಇದಾದ ನಂತರ ಕೂಡ ನಮ್ಮಲ್ಲಿ ಲೈಂಗಿಕ ದೌರ್ಜನ್ಯಗಳು, ಅತ್ಯಾಚಾರದ ಪ್ರಕರಣಗಳು ನಿಲ್ಲದಿದ್ದರೆ ನಮ್ಮದು ಮನುಷ್ಯರಿರುವ ಸಮಾಜನೇ ಅಲ್ಲ ಅನ್ನೋ ಭಾವನೆ ಬಂದರೆ ಆಶ್ಚರ್ಯ ಇಲ್ಲ. ಇವತ್ತು ಅತ್ಯಾಚಾರ ಪ್ರಕರಣಗಳನ್ನು ವಿರೋಧಿಸಿ ನಡೀತಾ ಇದ್ದಂಥ ಒಂದು ಪ್ರತಿಭಟನೆಯಲ್ಲಿ ಒಬ್ಬ ಶಾಲಾ ಬಾಲಕಿ ತನ್ನ ಆಕ್ರೋಶವನ್ನು ತೋಡ್ಕೊಂಡ್ಲು. ಆ ಬಾಲಕಿ ಹೇಳಿದ್ದೇನು ಅನ್ನೋದನ್ನು ಒಂದ್ಸಲ ನೋಡಿ. ನಾವು ಸ್ಕೂಲ್ಗೆ ಹೋಗ್ಬೇಕು ಬರ್ಬೇಕಾದ್ರೆ ಹುಡುಗರೆಲ್ಲ ಚುಡಾಯಿಸ್ತಾರೆ. ಇದೊಂದೇ ಮಾಡೋದು, ಯಾರು ಅದಕ್ಕೆ ಕಾನೂನು. ಇವಾಗ ಒಂದು ಹುಡುಗಿಗೆ ಅದು ತಪ್ಪು ನಡೆದಿದೆ, ಆ ಹುಡುಗಿಗೆ ಪ್ರತಿಭಟನೆ ಕೊಡಲ್ಲ ಯಾರು. ಸರ್ಕಾರ ಏನಂತಾರೆ, ಬೇರೆ ಏನಂತಾರೆ, ಹೌದು ನಾವು ವಿಚಾರಣೆ ಇದಿದೆ ಅಂತ ಅದನ್ನೇ ಒಂದು 5 ವರ್ಷ 6 ವರ್ಷ ಎಳ್ದು ಬಿಡ್ತಾರೆ. ಆಮೇಲೆ ಅವ್ರನ್ನ ರಿಲೀಸ್ ಮಾಡಿಬಿಡ್ತಾರೆ. ಇದು ಎಲ್ಲಾದ್ರೂ ಜವಾಬ್ದಾರಿ, ಎಲ್ಲರೂ ಬರಬೇಕು ಮುಂದೆ. ಎಲ್ಲರ ಮನೆಯದು ಪರಿಸ್ಥಿತಿ ಇದು. ಒಬ್ಬೊಬ್ಬ ಇವತ್ತು ನಮ್ಗಾದ್ರೆ ನಾಳೆ ಅವ್ರ ಮಕ್ಳಿಗಾಗುತ್ತೆ. ಎಲ್ಲರೂ ತಂದೆ ತಾಯಿ ಬೆಂಕಿ ಕಟ್ಟಿರ್ತಾರೆ ಮೊಟ್ಟೆದಲ್ಲಿ. ನಮ್ಮ ಮಗಳು ಓದ್ಲಲ್ಲ, ಇನ್ನು ಬಂದಿಲ್ವಲ್ವಾ ಅನ್ನೋ ಬೆಂಕಿ ಕಟ್ಕೊಂಡಿರ್ತಾರೆ ಎಲ್ಲರೂ. ಕೆಲವು ಮನೇಲಿ ಆಗಿರುತ್ತೆ, ಬಟ್ ನ್ಯಾಯ ಸಿಗದಿರಂಗೆ ಎಷ್ಟು ಜನ ಸೂಸೈಡ್ ಮಾಡ್ಕೊಂಡಿರ್ತಾರೆ, ಎಷ್ಟು ಜನ ಈಚೆ ಹೇಳ್ದಿರಕ್ಕೆ ನೊಂದ್ಕೊಂಡಿರ್ತಾರೆ ಒಳಗಡೆನೆ. ಇದನ್ನೆಲ್ಲ ಕಾನೂನು ಯಾವಾಗ ಜಾರಿಗೆ ತರೋದಂತಾನೆ ಗೊತ್ತಿಲ್ಲ. ಕಾನೂನು ತರೋವರೆಗೂ ಇದು ನಮ್ಮ ಸಮಾಜ ಉದ್ಧಾರ ಆಗಲ್ಲ. ಮೊನ್ನೆ ಹೈದರಾಬಾದ್ ನಡೆದಿದ್ದು ಇವತ್ತು ನಾಳೆ ಇಲ್ಲಿ ನಡೆಯಲ್ಲ ಅಂತ ಏನ್ ಗ್ಯಾರಂಟಿ? ನಾಳೆ ಎಲ್ಲರ ಮನೆಯಲ್ಲೂ ನಡೆಯೋದು, ನಾಳೆ ನಿಮ್ಮ ಮಕ್ಳಿಗೂ ಆಗುತ್ತೆ. ಎಲ್ಲರೂ ಇದಕ್ಕೆ ಜವಾಬ್ದಾರಿ ತಗೊಳ್ಳೇಬೇಕು. ಯಾರು ತಗೊಳ್ಳಲ್ಲ ಅಂತ ಹೇಳಕ್ಕೆ ಆಗ್ಬಾರ್ದು, ಎಲ್ಲರೂ ತಗೋಬೇಕು. ಯಾಕಂದ್ರೆ ಎಲ್ಲರ ಮನೇಲೂ ಹೆಣ್ಮಕ್ಳು ಅನ್ನೋ ಒಂದು ಹುಡುಗಿ ಆದ್ರೂ ಇರ್ತಾರಲ್ಲ, ಆ ಹುಡುಗಿಗೆ ಶಿಕ್ಷೆ ಬೇಕಂದ್ರೆ ನೀವು ಬರಲೇಬೇಕು. ಇದು ನ್ಯಾಯ ಸಿಗುವವರೆಗೂ ಎಲ್ಲರೂ ಇದನ್ನ ಹೋರಾಟ ಮಾಡಲೇಬೇಕು. ಒಬ್ಬ ಶಾಲಾ ಬಾಲಕಿಯಲ್ಲೂ ಕೂಡ ಇಷ್ಟೊಂದು ಆಕ್ರೋಶವನ್ನು ತುಂಬೋದಕ್ಕೆ ಕಾರಣವಾಗಿರುವಂಥ ಘಟನೆಗಳು ಸಮಾಜದಲ್ಲಿ ನಡೀತಾ ಇರುವಂಥದ್ದು. ಬ್ರೇಕ್ಗಿಂತ ಮುಂಚೆ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಶಂಕರ್ ಬಿದ್ರಿ ಅವರು ಒಂದು ವಿಷಯದ ಪ್ರಸ್ತಾಪವನ್ನು ಮಾಡಿದ್ರು. ಯಾಕೆ ಇಂಥ ಪ್ರಕರಣಗಳಲ್ಲಿ ಆರೋಪಿಗಳು ನಿರಪರಾಧಿಗಳು ಅಂತ ಬಿಡುಗಡೆಯಾಗಿ ಬಿಡ್ತಾರೆ ಅನ್ನುವಂಥದ್ದು. ಅತ್ಯಾಚಾರ ಮಾಡಿ ಜೈಲಿಗೆ ಹೋದಂಥ ಆರೋಪಿಯೊಬ್ಬ ನಮ್ಮ ಕಣ್ಣೆದುರಿಗೆ ಬಿಡುಗಡೆಯಾಗಿ ಬಂದು ತಲೆ ಎತ್ಕೊಂಡು ನಮ್ಮ ಎದುರಿಗೆ ಓಡಾಡ್ತಾ ಇರುವಂಥದ್ದನ್ನು ನೋಡಿದ್ರೆ ಕಾನೂನಿನ ಮೇಲೆ ಗೌರವ ಹೋಗುತ್ತೆ, ಪೊಲೀಸರ ಮೇಲೆ ಗೌರವ ಹೋಗುತ್ತೆ, ಮತ್ತು ಏನು ತಪ್ಪು ಮಾಡಿದ್ರು ನಡೆಯುತ್ತೆ ಅನ್ನೋ ಭಾವನೆ ಒಳಗಡೆ ವಿಷಯ ಗೊತ್ತಿಲ್ಲ. ಈಗ ತಾವು ಸಂತೋಷದಿಂದ ಹೇಳಿದ್ರಿ 12% 14% ಮಾತ್ರ ಕನ್ವಿಕ್ಷನ್ ಆಗಿದೆ ಅಥವಾ ಶಿಕ್ಷೆ ಆಗಿದೆ ಅಂತ. ಅದಕ್ಕೂ ಒಂದು ಪ್ರಮುಖ ಕಾರಣ ಇದೆ. ಯಾಕಂದರೆ ಅತ್ಯಾಚಾರಕ್ಕೊಳಗಾದಂಥ ಹೆಣ್ಮಗಳು ಹೇಳಿದಂಥ ಸ್ಟೇಟ್ಮೆಂಟನ್ನು ಪರಮ ಸತ್ಯ ಅಂತ ತಿಳಿದುಕೋಬೇಕು ಅಂತ ಎವಿಡೆನ್ಸ್ ಆ್ಯಕ್ಟಲ್ಲಿ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಅದು ಇರಲಿಲ್ಲ ಅಂದರೆ ಇದು 1 or 2% ಬರ್ತಿತ್ತು. ತಿಳಿತಾ ಸಾಕಷ್ಟು ಮಾಡಿದ್ದಾರೆ. ಈಗ ನಾವು ಇಲ್ಲದ ಹರಿಕತೆ ಮಾಡೋ ಬದಲಾಗಿ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಈಗ ನಮ್ಮ ಕರ್ನಾಟಕ ಸರ್ಕಾರದವರು ಮಾಡಬೇಕಾದಂಥ ಕೆಲಸ ಏನು? ಮೊಟ್ಟ ಮೊದಲನೇದಾಗಿ ಏನಾಗಿದೆ ಅಂದರೆ, ನಾನು ಭಾಳ ದಿವಸದಿಂದ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಸರ್ಕಾರಕ್ಕೆ ಆಗ್ರಹಪೂರ್ವಕವಾಗಿ ಕೇಳ್ಕೊತೀನಿ, ಇದು ಪೊಲೀಸ್ ಕನಿಷ್ಠ ಪಕ್ಷ ಪೊಲೀಸ್ ಅಧಿಕಾರಿಗಳಿಗೆ ತಹಸೀಲ್ದಾರು, ಜಿಲ್ಲಾ ದಂಡಾಧಿಕಾರಿ, AC, ಯಾಕಂದರೆ ಅವರು ಒಂದು ಪೊಲೀಸ್ ವ್ಯವಸ್ಥೆ ಭಾಗ. ಯಾಕಂದರೆ ಅವರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕೆಲಸ ಮಾಡ್ತಾರೆ. ಇವರೆಲ್ಲರಿಗೂ ಸಹಿತ ಕನಿಷ್ಠ 2 ವರ್ಷಗಳ ಸೇವಾವಧಿ ತರಬೇಕು. ಈಗ ಸೆಷನ್ ಬರ್ತಾ ಇದೆ. ಅದಕ್ಕೆ ಒಂದು ಸಣ್ಣ ಇಂಟ್ರಡಕ್ಷನ್ ಕೊಟ್ಟು ಬಿಡ್ತೀನಿ. ಒಂದು ಪೊಲೀಸ್ ಠಾಣೆಯಲ್ಲಿ ಒಬ್ಬ ಅಧಿಕಾರಿ ಕನಿಷ್ಠ ಪಕ್ಷ 2 ವರ್ಷ ಇರಬೇಕು ಅನ್ನುವಂಥದ್ದು ಈ ಹಿಂದೆ ಇದ್ದಂತಹ ಕಾನೂನಾಗಿತ್ತು. ಆದರೆ ಹೊಸ ಸರ್ಕಾರ ಬಂದ ಮೇಲೆ ಆ ಅವಧಿಯನ್ನು ಹಿಂದಿನ ಸರ್ಕಾರ ಮಾಡಿತ್ತು. ಹೊಸ ಸರ್ಕಾರ ಬಂದ ಮೇಲೆ ಜಾರಿಯಲ್ಲಿ ಬಂದಂತಹ ಆದೇಶ ಅದು 1 ವರ್ಷ ಮಾತ್ರ ಒಬ್ಬ ಅಧಿಕಾರಿ ಒಂದು ಪೊಲೀಸ್ ಠಾಣೆಯಲ್ಲಿ ಇರ್ತಾನೆ ಅನ್ನುವಂಥದ್ದು. ಒಬ್ಬ ಹಿರಿಯ ಅಧಿಕಾರಿ ಒಂದು ಪೋಸ್ಟ್ನಲ್ಲಿ
ಕನಿಷ್ಠ 1 ವರ್ಷ ಇರ್ತಾರೆ ಅನ್ನುವಂಥದ್ದು. 1 ವರ್ಷ ಅವಧಿ ಮೀರಿದ ನಂತರ ಯಾವ ಕ್ಷಣದಲ್ಲಾದರೂ ಆ ಅಧಿಕಾರಿಯನ್ನ ಇನ್ನೊಂದು ಸ್ಥಾನಕ್ಕೆ ಎತ್ತಂಗಡಿ ಮಾಡಬಹುದು. ಒಂದು ಪೊಲೀಸ್ ಠಾಣೆ ಅದರ ವ್ಯಾಪ್ತಿಯನ್ನ ಅರ್ಥ ಮಾಡಿಕೊಳ್ಳೋದು ಅಂದ್ರೆ ಅದು ತುಂಬಾ ಸ್ಕಿಲ್ಫುಲ್ ಆಗಿರುವಂತಹ ಕೆಲಸ. Yes. ಈಗ ಪ್ರಕರಣದ ತನಿಖೆ ಮಾಡ್ತಕ್ಕಂಥ ಜವಾಬ್ದಾರಿ ಮಾತ್ರ ಪೊಲೀಸ್ ಅಧಿಕಾರಿಗಳ ಮೇಲಿಲ್ಲ. ಆ ಪ್ರಕರಣದಲ್ಲಿ ಅಭಿಯೋಗ ಕಾರ್ಯ ಅಂದರೆ ಪ್ರಾಸಿಕ್ಯೂಷನ್ ಕಾರ್ಯ ಸರಿಯಾದ ರೀತಿಯಲ್ಲಿ ಆಗುವಂತೆ ನೋಡಿಕೊಳ್ತಕ್ಕಂಥ ಜವಾಬ್ದಾರಿನೂ ಅವ್ರ ಮೇಲೆ ಇರ್ತದೆ. ಒಬ್ಬ ಅಧಿಕಾರಿ ಒಂದು ಪೊಲೀಸ್ ಠಾಣೆಯಲ್ಲಿ 2 ವರ್ಷ ಇದ್ದರೆ ಈ ತರಹದ ಮಹತ್ವದ ಪ್ರಕರಣಗಳಲ್ಲಿ ಸಾಕ್ಷಿಗಳಿಗೆ ರಕ್ಷಣೆ ಕೊಟ್ಟು ಸಾಕ್ಷಿಗಳನ್ನು ಸರಿಯಾಗಿ ತಂದು ಪ್ರಾಸಿಕ್ಯೂಟರ್ಗೆ ಭೇಟಿ ಮಾಡಿಸಿ ಕೋರ್ಟಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಸತ್ಯವಾಗಿ ಸಾಕ್ಷಿ ಹೇಳುವಂತೆ ನೋಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಮತ್ತು ಯಾವುದೇ ಒಂದು ಪ್ರಕರಣದ ತನಿಖೆಗೆ CRPC ಪ್ರಕಾರನ ಇಂಥ ಘೋರ ಅಪರಾಧ ಪ್ರಕರಣಗಳಲ್ಲಿ 3 ತಿಂಗಳ ತನಿಖೆಗೆ ಟೈಮ್ ಇದೆ. ಅಂಥದ್ರಲ್ಲಿ 1 ವರ್ಷ ಆದಮೇಲೆ ಅವನು ವರ್ಗಾವಣೆ ಭೀತಿಯಲ್ಲಿದ್ದರೆ ಅದು ಆಗೋದಿಲ್ಲ. ನಾನು ಹೇಳ್ತೀನಿ ಆ್ಯಕ್ಚುಲಿ ನಿಜವಾಗಿ ನೋಡಿದರೆ ಕನಿಷ್ಠ 3 ವರ್ಷ ಕೊಡಬೇಕು. ಮತ್ತು ಸಬ್ ಇನ್ಸ್ಪೆಕ್ಟರ್ಗಳಿಗೆ ಸಾಧ್ಯ ಆದಷ್ಟು ಆಯಾ ಜಿಲ್ಲೆಯಲ್ಲೇ ಇಡಬೇಕು, ಇನ್ಸ್ಪೆಕ್ಟರ್ಗಳಿಗೆ ಆಯಾ ರೇಂಜಲ್ಲೇ ಇಡಬೇಕು, DSPಗಳಿಗೆ ರಾಜ್ಯಾದ್ಯಂತ ವರ್ಗಾವಣೆ ಮಾಡ್ಬೋದು. ಅದು ಏನೂ ಬೇಡ. ಈಗ ಕನಿಷ್ಠ ಪಕ್ಷ ಠಾಣಾ ಮಟ್ಟದಿಂದ DG ಮಟ್ಟದವರೆಗೆ ಇರ್ತಕ್ಕಂಥ ಅಧಿಕಾರಿಗಳಿಗೆ ಈಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಸರ್ಕಾರ ಮಾಡಬೇಕಾದದ್ದೇನೆಂದರೆ ಅದಕ್ಕೆ ಅಮೆಂಡ್ಮೆಂಟ್ ಮಾಡಿ ಕನಿಷ್ಠ 2 ವರ್ಷದ ಅವಕಾಶ ಕೊಡಿ. ಈಗ ಹೆಂಗೂ ನೀವು ಬೇಕಾದಷ್ಟು ಟ್ರಾನ್ಸ್ಫರ್ ಮಾಡಿದಿರಾ, ನಿಮಗೆ ಯಾರು ಸರಿ ಅನಿಸಿದಾರೋ ಅವ್ರಿಗೆ ಹಾಕ್ಕೊಂಡಿದ್ದೀರಾ, ನೀವು ಬೇಕಾದವ್ರಿಗೆ ಹಾಕ್ಕೊಂಡಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ನೀವು ಯಾರು ಯೋಗ್ಯ ಅನಿಸ್ಕೊಂಡಿದ್ದೀರಾ ಅವ್ರಿಗೆ ಹಾಕ್ಕೊಂಡಿದ್ದೀರಾ ಒಪ್ಕೋತೀನಿ. ಈಗ ಅವ್ರಿಗಾದರೂ 2 ವರ್ಷ ಅವಕಾಶ ಕೊಡಿ, ನೆಮ್ಮದಿಯಿಂದ ಅವ್ರು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ. ಇದು ಒಂದು. ಎರಡನೇದಾಗಿ ಇನ್ನೊಂದು ಇದೊಂದು ವಿಷಯ ಮುಗಿಸಲಿಕ್ಕೆ ಬಂದ್ಬಿಡ್ತೀನಿ ಸರ್. 1 ವರ್ಷ ಇರೋ ಅವಧಿಯನ್ನ 2 ವರ್ಷಕ್ಕೆ ಹೆಚ್ಚಿಸುವ ಮೂಲಕ ಪೊಲೀಸರ ಕಾರ್ಯಕ್ಷಮತೆಯಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ? ಈಗ ಈ ಹಿಂದಿನ ಪೊಲೀಸಿಂಗ್ನ ತಾವು ನೋಡಿದ್ದೀರಿ, ನಾನು ನೋಡಿದ್ದೀನಿ. ಮೊದಲು ಪೊಲೀಸ್ ವ್ಯವಸ್ಥೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ಗಳ ಬದಲಾವಣೆ ಪೊಲೀಸ್ ಇಲಾಖೆಯ ಮೇಲಧಿಕಾರಿಗಳ ಜವಾಬ್ದಾರಿ ಮತ್ತು ಕರ್ತವ್ಯ ಆಗಿತ್ತು. ಯಾರಾದರೂ ಒಬ್ಬರನ್ನ ಇದರೊಳಗೆ ಜೊಳ್ಳು ಗಟ್ಟಿ ಅನ್ನೋದನ್ನು ಮೇಲಧಿಕಾರಿಗಳು ತೀರ್ಮಾನ ಮಾಡ್ತಾ ಇದ್ರು. ಈಗ ಎಲ್ಲ ಅಧಿಕಾರಿಗಳು ನೀವು ಕೊಟ್ಬಿಡಿ ನಾವು ಕೆಲಸ ತೆಗಿತೀವಿ ಅಂತ ಯಾರೂ ಹೇಳ್ತಾ ಇರಲಿಲ್ಲ. ಇವನು ಕೆಲಸ ಮಾಡೋ ತಾಕತ್ತಿದೆ, ಇವನಿಗಿಂತ ಕಡೆ ಕೊಡಿ, ಇವನು ಜವಾಬ್ದಾರಿಯ ಕೆಲಸ ಮಾಡ್ತಾನೆ ಅಂತ. ಇವತ್ತು ಒಬ್ಬ ಅಧಿಕಾರಿಯ ಮಾಹಿತಿ ಯಾವ ಅಧಿಕಾರಿಗಳ ಹತ್ರ ಇದೆ ಸರ್? ಇಲ್ಲ, ಇದು ಏನಾಗಿದೆ ಅಂದರೆ ಮೊಟ್ಟ ಮೊದಲನೇದಾಗಿ ಏನಿದೆ ಅಂದರೆ ನಮ್ಮ ಶಿವರಾಮ್ ಹೇಳಿದ ಹಾಗೆ ಸಬ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರುಗಳಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಅಧಿಕಾರವನ್ನು ರೇಂಜ್ IGP SP ಮತ್ತು ಕಮಿಷನರ್ಗಳಿಗೆ ಕೊಡಬೇಕು. ಎರಡನೇದಾಗಿ ಈಗ ನಾನು ಕೇಳ್ತಕ್ಕಂಥದ್ದು ಭಾಳ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಸುಮ್ಮನೆ ಹರಿಕತೆ ಮಾಡೋದ್ರಾಗ ಅರ್ಥ ಇಲ್ಲ. ಮೊಟ್ಟ ಮೊದಲು ಪೊಲೀಸ್ ಆ್ಯಕ್ಟಿಗೆ ಏನು ಅಮೆಂಡ್ಮೆಂಟ್ ತಂದಿದ್ದಾರೆ, ಅದಕ್ಕೊಂದು ಅಮೆಂಡ್ಮೆಂಟ್ ತಂದು 1 ವರ್ಷ ಇದ್ದ 2 ವರ್ಷ ಸೇವಾವಧಿ ಮಾಡಬೇಕು ಕನಿಷ್ಠ. ಎರಡನೇದು ಏನು ಮಾಡಬೇಕು ಅಂದರೆ ಈಗ ಆಯ್ತಲ್ಲ, ಎಲ್ಲ ಮಾಡೋದಾಯ್ತಲ್ಲ, ಟ್ರಾನ್ಸ್ಫರ್ ಎಲ್ಲ ಏನೇನು ಮಾಡ್ಕೋಬೇಕೆಲ್ಲ ಆಯಿತು. ಇನ್ನು ಮುಂದೆ ಆದರೂ ಸಹಿತ ಇವತ್ತೇ ಆದರೂ ಸಹಿತ ನಾನು ಕೇಳ್ಕೊಳ್ತಾ ಇರೋ ಸರ್ಕಾರಕ್ಕೆ ಏನಂದರೆ ಪೊಲೀಸರು ಧೈರ್ಯದಿಂದ ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ಎಲ್ಲ SP ಮತ್ತು ಕಮಿಷನರ್ಗಳಿಗೆ ಸೂಚನೆ ಕೊಡಬೇಕು. ನಿಮ್ಮ ಕ್ಷೇತ್ರದಲ್ಲಿ ನೀವು ಜವಾಬ್ದಾರಿ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ, ಸರಿಯಾದ ರೀತಿಯಲ್ಲಿ ಕಾನೂನನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು, ಪ್ರಕರಣಗಳ ತನಿಖೆಯನ್ನು ಮಾಡ್ತಕ್ಕಂಥದ್ದು, ಮಹಿಳೆಯರಿಗೆ ದಲಿತರಿಗೆ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ಮದು ಅಂತ ಕ್ಲಿಯರಾಗಿ ಹೇಳಿ ನಾವು ಹಸ್ತಕ್ಷೇಪ ಮಾಡಲ್ಲ ಅಂತ ಅವ್ರು ಹೇಳಿಬಿಟ್ರೆ ಅದು ಎಷ್ಟೋ ಬೇಕಾದ ಸುಧಾರಣೆ ಆಗುತ್ತೆ. ಮತ್ತು ಎರಡನೇದಾಗಿ ಇನ್ನೊಂದು ಏನಿದೆ, ಪ್ರಕರಣವಾರು ಪ್ರತಿಯೊಂದು ಪ್ರಕರಣದಲ್ಲಿ ಅವರು ಆಡಳಿತ ಪಕ್ಷದವ್ರು ಇರ್ಬೋದು, ವಿರೋಧ ಪಕ್ಷದವ್ರು ಇರ್ಬೋದು, ಬೇರೆ ಪಕ್ಷದವ್ರು ಇರ್ಬೋದು, ಯಾವ ಪ್ರಕರಣದಲ್ಲಿಯೂ ಅವರ ಹಸ್ತಕ್ಷೇಪ ಆಗಬಾರ್ದು. ಆದರೆ ಅವ್ರ ಗಮನಕ್ಕೆ ಏನಾದರೂ ದೂರ ಬಂದರೆ ಇದನ್ನು ಬಂದರೆ ಇಲಾಖೆ ಮುಖ್ಯಾಧಿಕಾರಿಗಳ ಗಮನಕ್ಕೆ ಕೊಟ್ಟು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಿ, ಇಂಥ ತಾರೀಕಿನೊಳಗೆ ಇಷ್ಟು ಕಾಲಮಿತಿಯೊಳಗೆ ನಮ್ಗೆ ವರದಿ ಕೊಡಿ ಅಂತ ಕೇಳಿದ್ರು ಏನು ತಪ್ಪಿಲ್ಲ. ಆ ರೀತಿ ಮಾಡಬೇಕು. ಇನ್ನೊಂದು ಏನಪ್ಪ ಅಂತಂದರೆ ಪ್ರಾಸಿಕ್ಯೂಷನ್ ಏನಾಗಿದೆ ನಮ್ಮಲ್ಲಿ ಭಾಳ ವೀಕ್ ಇದೆ. ಈಗ ನಮ್ಮ ಪ್ರಾಸಿಕ್ಯೂಟರ್ಗಳಿಗೆ ಕೊಡ್ತಕ್ಕಂಥ ಸಂಭಾವನೆ ಇರ್ಬೋದು, ಅವ್ರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳಿರ್ಬೋದು ಭಾಳ ಕಡಿಮೆ ಇದೆ. ಒಳ್ಳೆ ಆ ಕಡೆ ದಿನ 1 ಲಕ್ಷ ರೂಪಾಯಿ ಕೊಟ್ಟು ಅಡ್ವೊಕೇಟ್ ತಂದು ನಿಲ್ಲಿಸ್ತಾರೆ. ನಾವು ಇಲ್ಲಿ ತಿಂಗಳಿಗೆ 10,000 ರೂಪಾಯಿ ಕೊಟ್ಟು ಒಬ್ಬರ ಪ್ರಾಸಿಕ್ಯೂಟರ್ ನಿಲ್ಲಿಸ್ತೀವಿ ಅಂತ. ಇಂಥ ಮಹತ್ವದ ಪ್ರಕರಣಗಳು ಏನಾಗಿದ್ದಾವೆ, ಈ ಥರದ್ದು ಅತ್ಯಾಚಾರದ್ದು ಅಮಾನವೀಯ ಪ್ರಕರಣಗಳೇನಿದ್ದಾವೆ, ಇಲ್ಲಿ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳನ್ನು ನೇಮಿಸಬೇಕು. ಮತ್ತು ಬೇಕಂದರೆ ಹೈಕೋರ್ಟಿಗೆ ಬರೆದು ಈಗ ಬಾಲಿಕೆಯ ಮೇಲೆ ಅತ್ಯಾಚಾರ ನಡೆದಿದೆ, ಇಂಥ ಅಮಾನುಷ ಪ್ರಕರಣಗಳನ್ನೆಲ್ಲ ಲಿಸ್ಟ್ ಮಾಡಿ ಅದಕ್ಕೊಂದು ಸ್ಪೆಷಲ್ ಕೋರ್ಟ್ ಮಾಡಬೇಕು. ಇದು ಒಂದನೇದ್ದು. ಇದು ಇಮಿಡಿಯೇಟಾಗಿ ತೆಗೆದುಕೊಳ್ಳಬೇಕಾದಂಥ ಕ್ರಮಗಳು. ಇನ್ನು ಇದಕ್ಕಿಂತ ಅಂದರೆ ಏನಂದರೆ ಡಿಟರೆನ್ಸ್ ವ್ಯಾಲ್ಯೂ ಏನಿದೆ ಕಾನೂನಿಂದು ಅದು ಜನಕ್ಕೆ ಮತ್ತು ಸಾಮಾನ್ಯರಿಗೆ ಅರ್ಥ ಆಗಬೇಕು.
ನಾನೇನಾದರೂ ಇಂಥ ಅಮಾನವೀಯ ಪೈಶಾಚಿಕ ಕೆಲಸ ಮಾಡಿದರೆ ನನಗೆ ಈ ಥರದ ಒಂದು ಕಾನೂನಿನ ಭಯ ಬರ್ಬರ ಶಿಕ್ಷೆ ಪಕ್ಕಾ ಅಂತಕ್ಕಂಥ ಭಾವನೆ ಜನರಲ್ಲಿ ಮೂಡಬೇಕು. ಇದು ಒಂದನೇದು. ಇನ್ನು ಎರಡನೇ ವಿಚಾರ ಏನಂದರೆ, ಈ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಇವತ್ತಿಂದತ್ತಲ್ಲ, ನಾನು ಹೇಳ್ತಕ್ಕಂಥದ್ದು ಏನಂದರೆ, ಈ ಬತ್ವ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇಲ್ಲ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅವ್ರು ಮಾಡಬೇಕಾದಂಥ ಒಂದೇ ಕೆಲಸ, ರೈಲ್ವೆ ನಡೆಸೋದಿರ್ಬೋದು, ಬಸ್ ನಡೆಸೋದಿರ್ಬೋದು, ಬ್ರಿಡ್ಜ್ ಕಟ್ಟೋದಿರ್ಬೋದು, ನೀರಾವರಿ ಮಾಡೋದಿರ್ಬೋದು, ಅಥವಾ ಬೇರೆ ಯಾವ ಕೆಲಸಗಳನ್ನು ಬೇರೆಯವ್ರು ಪ್ರೈವೇಟ್ ಅವ್ರು ಮಾಡ್ಬೋದು. ಆದರೆ ಸರ್ಕಾರ ಮಾಡಬೇಕಾದಂಥ ಒಂದೇ ಕೆಲಸ ಅಂದರೆ ದುಷ್ಟರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ, ಶಿಷ್ಟರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ. ಈಗ ನೋಡಿ, 1979ರಲ್ಲಿ ಇಂದಿರಾ ಗಾಂಧಿಯವರು ವಿರೋಧ ಪಕ್ಷದಲ್ಲಿದ್ದಾಗ ಬೇಮಾಯಲ್ಲಿ ಒಂದು 40-50 ಜನರ ಹತ್ಯಾಕಾಂಡ ನಡೀತು. ಇವತ್ತು ಯಾರೂ ನಂಬಲಿಕ್ಕಿಲ್ಲ, ಬೇಹಮಾಯಿ ಹತ್ಯಾಕಾಂಡದಲ್ಲಿ ಈಗ 1.5 ವರ್ಷದಿಂದ ಚಾರ್ಜ್ ಫ್ರೇಮ್ ಆಗಿದೆ. ಅದರಲ್ಲಿ ಈಗ ಸುಮಾರು 21, 15, 35 ವರ್ಷದ ಮೇಲೆ ಚಾರ್ಜ್ ಫ್ರೇಮ್ ಆಗಿದೆ. ಇನ್ನೂ ಕೇಸ್ ಟ್ರಯಲ್ ನಡೀತಾ ಇದೆ. ಸಾವಿರಾರು ಕೋಟಿ ಮಿಸ್ಅಪ್ರೋಪ್ರಿಯೇಷನ್ನು, ಹರ್ಷದ್ ಮೆಹ್ತಾ ಕೇಸ್ಗಳು ಸಹಿತ ಇನ್ನೂ ವಿಚಾರಣೆಗಳಿದ್ದಾವೆ. ನಮ್ಮ ನ್ಯಾಯದಾನ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆ ಬಂದು ನಮ್ಮ ಅಪರಾಧ ಮಾಡತಕ್ಕಂಥ ವ್ಯಕ್ತಿಗಳಿಗೆ 2-3 ವರ್ಷದಲ್ಲಿ ಶಿಕ್ಷೆ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ಬರದೇ ಇದ್ದರೆ ನಮ್ಮ ದೇಶದಲ್ಲಿ ಯಾವುದೇ ಅಭಿವೃದ್ಧಿ, ಯಾವುದೇ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಂಕರ್ ಬಿದ್ರಿ ಅವರು ನಮ್ಮ ಜೊತೆ ಇಬ್ಬರು ಸ್ವಾಮೀಜಿಗಳು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳೂರಿನಿಂದ ವಿಠಲದಾಸ ಸ್ವಾಮೀಜಿ ಕೇಮಾರು ಮಠದಿಂದ ನಾವು ಹೊರಡ್ತೀನಿ. ಕೇಮಾರು ಮಠದ ವಿಠಲದಾಸ ಸ್ವಾಮೀಜಿ ಅವರು ನೇರ ಸಂಪರ್ಕದಲ್ಲಿರುವಂಥದ್ದು. ಸ್ವಾಮೀಜಿಗಳೇ, ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಅನ್ನುವಂಥ ಮಾತು ಬಂದಾಗಲೆಲ್ಲ ಆಧ್ಯಾತ್ಮಿಕ ಜಗತ್ತಿನಲ್ಲಿರುವಂಥವರು ಹೇಳೋದು ಸಂಸ್ಕಾರಗಳು ಹಾಳಾಗ್ತಾ ಇವೆ, ನಮ್ಮ ಸಿನಿಮಾಗಳು ಹಾಳಾಗ್ತಾ ಇವೆ, ಹೆಣ್ಣು ಮಕ್ಕಳು ಕುಡಿದು ಓಡಾಡ್ತಾರೆ, ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಓಡಾಡ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಇಂಥದ್ರಿಂದಾಗಿ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆಯಾ? ಹೆಣ್ಣು ಮಕ್ಕಳು ಹೇಗಿರಬೇಕು ಅನ್ನೋದನ್ನು ಹೇಳುವಂಥವ್ರು ಗಂಡಸರು ಹೇಗಿರಬೇಕು ಅನ್ನೋದು ಕೂಡ ಹೇಳಬೇಕಲ್ವಾ? ಎಸ್ ಸರ್. ನಾನು ಹೇಳುದು ಏನಂತ ಹೇಳಿದ್ರೆ, ನೋಡಿ, ಈಗ ಯಾರಿಗೂ ರೇಪ್ ಮಾಡೋ ಅಧಿಕಾರ ಇಲ್ಲ. ನೋಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಮೊದಲಿಗೆ ತಾಯಿ ಯಾರು, ತಂಗಿ ಯಾರು, ಹೆಂಡತಿ ಯಾರು ಅನ್ನುವಂಥದ್ದು ಒಂದು ಪರಿಚಯ ಆಗಬೇಕು. ಮನೆಯಿಂದಲೇ ಒಂದು ನೈತಿಕ ಶಿಕ್ಷಣದ ಜವಾಬ್ದಾರಿಯನ್ನು ಕೊಡಬೇಕು ಅವರಿಗೆ, ಒಂದು ಧಾರ್ಮಿಕವಾದಂತಹ ಶಿಕ್ಷಣ ವ್ಯವಸ್ಥೆಯನ್ನು ಕೊಡಬೇಕು. ಕೇವಲ ಧರ್ಮ ಸಂಸ್ಕೃತಿ ಅಂದರೆ ಆಗುವುದಿಲ್ಲ. ನಾನು ನಿಮ್ಮ ಹತ್ರ ಹೇಳ್ತೀನಿ, ನಾನು ದುಬೈಯಲ್ಲಿ ನೋಡಿದ್ದೀನಿ. ನಾನು ದುಬೈ ಈಗಷ್ಟೇ ಗೃಹ ಸಚಿವರು ಹೇಳಿದರು, ಏನೋ ಹೊಯ್ಸಲ ಕೊಡ್ತೇವೆ, ಅಷ್ಟು ಪೊಲೀಸ್ ಜಾಸ್ತಿ ಮಾಡ್ತೇವೆ ಅಂತೇಳಿ. ನಾನು ಕಂಡಾಗೆ ದುಬೈಯಲ್ಲಿ ಅಷ್ಟೇನು ಪೊಲೀಸ್ ವ್ಯವಸ್ಥೆಗಳು ಇರಲಿಲ್ಲ. ಆದರೆ ದುಬೈಯಲ್ಲಿ ಒಂದು ಹೆಣ್ಣು 12 ಗಂಟೆ ರಾತ್ರಿಗೂ ಏನೂ ತೊಂದರೆ ಇಲ್ಲದೆ ನಡೆದಾಡ್ತಾಳೆ ಅವಳು. ಯಾಕೆ? ಕಾನೂನಿನ ಒಂದು ಭಯ ಇದೆ ಅವಳಿಗೆ, ಕಾನೂನಿನ ಭಯ ಇದೆ. ಅಲ್ಲದೆ ಒಂದು ಪೊಲೀಸ್ ಇಲಾಖೆಯ ಭಯ ಇದೆ. ಪೊಲೀಸರೇನು ತಿರುಗಾಡ್ತಿರಲ್ಲ ಇರಬಹುದು, ಆದರೆ ಭಯ ಇದೆ. ಅಂತ ಭಯದ ವಾತಾವರಣ ಸೃಷ್ಟಿಯಾಗಬೇಕು, ಕಾನೂನಿನ ಅರಿವು ಇರಬೇಕು. ಮತ್ತು ಈಗ ಏನು ಇನ್ನೊಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ, ಈಗಷ್ಟೇ ಹೇಳಿದರು ಶಂಕರ್ ಬಿದರಿಯವರು ಹೇಳಿದರು, ಮತ್ತು ಇನ್ನೊಬ್ಬ ಅಧಿಕಾರಿ ಅವರು ಹೇಳಿದರು, ರಾಜಕೀಯ ವ್ಯಕ್ತಿಗಳು ಈ ಒಂದು ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಬಾರ್ದಂತ ಹೇಳಿರುವಂಥದ್ದು. ಈಗ ರೇಪ್ ಪ್ರಕರಣ ಆಗಲಿ, ಕ್ರೈಮ್ ಪ್ರಕರಣ ಆದಾಗ ಮೊದಲು ಮಾಡುವಂಥದ್ದು ರಾಜಕೀಯ ವ್ಯಕ್ತಿಗಳು ಪೊಲೀಸ್ ಅಧಿಕಾರಿಗಳಿಗೆ ಕೈ ತೂರ್ತಾರೆ. ಇದನ್ನು ನಿಲ್ಲಬೇಕು. ಇದು ನಿಂತಾಗ ಮಾತ್ರ ವ್ಯವಸ್ಥೆಗಳು ಸರಿಯಾಗ್ತದೆ. ಮತ್ತೊಂದು ಮಾಧ್ಯಮಗಳು ಅಷ್ಟೇ ಒಂದಷ್ಟು ಜಾಗೃತಿ ಆಗಬೇಕು, ಒಂದು ಅವೇರ್ನೆಸ್ ಬರಬೇಕು. ಇದರ ಒಂದು ಅತ್ಯಾಚಾರದ ಬಗ್ಗೆ ಕಾನೂನು ಈಗಷ್ಟೇ ಶಂಕರ್ ಬಿದ್ರಿ ಅವರು ಹೇಳಿದ ಹಾಗೆ ಅತಿ ಶೀಘ್ರವಾಗಿ ಅತ್ಯಾಚಾರಿಗೆ ಶಿಕ್ಷೆ ಆಗಬೇಕು. ಎಷ್ಟು ಜನ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಿದೆ? ಭಾರಿ ಕಡಿಮೆ ಆಗಿದೆ. ಅತ್ಯಾಚಾರಿಗಳು ಈ ಕಾನೂನಿನ ಒಂದು ಚೌಕಟ್ಟಿನಿಂದ ಹೊರಗೋಗ್ತಾ ಇದ್ದಾರೆ. ಅದಾಗಬಾರ್ದು. ಅತ್ಯಾಚಾರಿಗಳ ಕಠಿಣ ಕಾನೂನು ಅತಿ ಶೀಘ್ರದಲ್ಲಿ ಆಗಬೇಕು. ನಾನು ಹೇಳ್ತೇನೆ, ವಸ್ತ್ರ ಸಂಹಿತೆಯ ಬಗ್ಗೆ ನಾನು ಮಾತಾಡ್ತೇನೆ. ಖಂಡಿತವಾಗಿ ವಸ್ತ್ರ ಸಂಹಿತೆ ಬೇಕು. ಆದರೆ ವಸ್ತ್ರ ಸಂಹಿತೆಯ ಬಗ್ಗೆ ಕೇವಲ ವಸ್ತ್ರ ಸಂಹಿತೆಯಿಂದಾಗಿಯೇ ಅತ್ಯಾಚಾರ ಜಾಸ್ತಿ ಆಗ್ತದೆ ಅಂದರೆ ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ನಾನು ಒಂದಷ್ಟು ಜಾಗೃತಿ, ಅವೇರ್ನೆಸ್ ಬರಬೇಕು. ಕಾನೂನಿನ ಒಂದು ಹೆದರಿಕೆ ಬೇಕು. ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಬೇಕು. ಒಂದಷ್ಟು ಪೊಲೀಸ್ ವ್ಯವಸ್ಥೆಯನ್ನು ಜಾಸ್ತಿ ಆಗಿದೆ. ಅಲ್ಲಲ್ಲಿ ಬೀದಿಗಳಲ್ಲಿ ಪೊಲೀಸ್ ಇದ್ದಾಗ ಜನರಿಗೇನು ಅದರ ಅತ್ಯಾಚಾರ ಅದರಿಂದ ಕಡಿಮೆ ಆಗ್ತದೆ ಅನ್ನೋದು ನನಗೆ ಭರವಸೆ ಇಲ್ಲ. ಎಸ್, ವಸ್ತ್ರ ಸಂಹಿತೆಯಿಂದಾನೇ ಇಂಥ ಪ್ರಕರಣಗಳ ಮೇಲೆ ಕಡಿವಾಣ ಹಾಕಬಹುದು ಅಂತ ನನ್ನ ನಂಬಿಕೆ ಅಲ್ಲ ಅನ್ನುವಂಥದ್ದನ್ನು ಸ್ವತಃ ವಿಠಲದಾಸ ಸ್ವಾಮೀಜಿಗಳು ಹೇಳಿರುವಂಥದ್ದು. ಇಡೀ ಭಾರತದಲ್ಲಿ ಅತ್ಯಂತ ಕಡಿಮೆ ಅತ್ಯಾಚಾರ ಪ್ರಕರಣಗಳು ದಾಖಲಾಗೋದು ಗೋವಾ ರಾಜ್ಯದಲ್ಲಿ.
ಗೋವಾದಲ್ಲಿ ಅತ್ಯಂತ ಕಡಿಮೆ ಅತ್ಯಾಚಾರ ಪ್ರಕರಣಗಳು ಮತ್ತು ಅಲ್ಲಿ ವಸ್ತ್ರ ಸಂಹಿತೆಗೆ ಯಾವುದೇ ರೀತಿಯಾದಂತಹ ಬೆಲೆನೇ ಇಲ್ಲದೆ ಇರುವಂತಹ ರಾಜ್ಯ ಅದು. ಈಗ ಶಿಕ್ಷೆ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಾನು ಒಂದ್ಸಲ ಬಸವರಾಜ ದೇವರು ಸ್ವಾಮೀಜಿಗಳನ್ನ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಬಸವರಾಜ ದೇವರು ಸ್ವಾಮೀಜಿಗಳೇ, ವಸ್ತ್ರ ಸಂಹಿತೆಯನ್ನ ಜಾರಿಗೆ ತರೋದ್ರಿಂದ ಅತ್ಯಾಚಾರಗಳನ್ನ ನಿಲ್ಲಿಸಬಹುದು ಅನ್ನುವಂಥದ್ದು ಆಧ್ಯಾತ್ಮಿಕ ಜಗತ್ತಿನ ಪುರಾತನ ನಂಬಿಕೆ. ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ವಸ್ತ್ರ ಸಂಹಿತೆ ಅನ್ನೋಕ್ಕಿಂತ ಭಾವನೆಗಳು ಬದಲಾವಣೆ ಆಗಬೇಕು. ಅದರ ಬಗ್ಗೆ ಭಯ ಹುಟ್ಟಿಸುವಂಥ ಒಂದು ಗಟ್ಟಿತನನೂ ಬರ್ಬೇಕಾಗತ್ತೆ ನಮ್ಮಲ್ಲಿ. ಇಂಥ ಒಂದು ಶಿಕ್ಷೆಗೆ ಏನು ಒಳಪಡುವಂಥವರಿಗೆ ಮರಣದಂಡನೆ ಒಂದು ಸಮವಾದಂಥ ಶಿಕ್ಷೆಯನ್ನು ನೀಡಬೇಕಾಗ್ತದೆ. ಬಹುಶಃ ಅದು ಈ ಏನು ಪುರುಷ ಪಾಳೆಗಾರಿಕೆ ಒಳಗಡೆ ಆ ಪೋಷಕರು ಏನಾದಾರ ಇವತ್ತು ಗಂಡು ಮಕ್ಕಳಿಗೂ ಸಹಿತ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಲ್ಲಿ ಬುದ್ಧಿವಾದವನ್ನು ಹೇಳಿಕೊಡ್ತಾರೆ, ಅದೇ ರೀತಿಯಲ್ಲಿ ಆ ಗಂಡು ಮಕ್ಕಳಿಗೂ ಆ ಪೋಷಕರು ಬುದ್ಧಿವಾದವನ್ನು ಹೇಳಬೇಕು. ಆ ಹುಡುಗ ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ ಅನ್ನೋದು ನಿಗಾ ವಹಿಸ್ಬೇಕಾಗ್ತದ ಪೋಷಕರು. ಅದ್ರ ಜೊತೆಗೇ ಇವತ್ತು ನಾವೇನು ಇಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿವಿ, ಇವತ್ತು ಆ ಪೊಲೀಸ್ ಅಧಿಕಾರಿಗಳಿರ್ಬೋದು ಅಥವಾ ನಮ್ಮಂಥ ಧಾರ್ಮಿಕ ಮುಖಂಡರು ಇರ್ಬೋದು ಅಥವಾ ಇನ್ನಿತರ ಯಾವುದೇ ಬುದ್ಧಿಜೀವಿಗಳಿರ್ಬೋದು, ಆ ವಲಯದ ಏನು ನಾವೇನು ಪ್ರತಿನಿಧಿಸ್ತೀವಿ ಆ ಪ್ರತಿನಿಧಿಸುವಂಥ ವಲಯಗಳು ಕೂಡ ಅಪರಾಧಿ ಸ್ಥಾನದಲ್ಲಿದ್ದಾರೆ. ಇವತ್ತು ಧಾರ್ಮಿಕ ಮುಖಂಡರ ಬಗ್ಗೆ ನಾನು ಸ್ವತಃ ಸಾಕಷ್ಟು ಘಟನೆಗಳನ್ನು ಕೊಡಬಹುದು. ಇವತ್ತು ಮೊನ್ನೆ ಸೌಜನ್ಯ ಪ್ರಕರಣ ಎಂಥ ಒಂದು ತಲ್ಲಣಗೊಂಡಿತು ಇಡೀ ಕರ್ನಾಟಕ ರಾಜ್ಯ. ಆಮೇಲೆ ಕೆಲವು ಮಠಗಳಲ್ಲಿ ಯಾವ ಹೆಣ್ಮಕ್ಳಿಗೆ ಯಾವುದೇ ಒಂದು ಭದ್ರತೆ ಇಲ್ಲದೇ ಅತ್ಯಾಚಾರ ಮಾಡುವಂಥ ಸ್ವಾಮಿಗಳು ಕೂಡ ಇದ್ದಾರೆ. ಬಹುಶಃ ಪೊಲೀಸ್ ಅಧಿಕಾರಿಗಳಿಗೆ ಸ್ವತಂತ್ರ ಕೊಡಬೇಕು ಮತ್ತು ಅವರನ್ನು ಯಾವುದೇ ರೀತಿಯೊಳಗೆ ಅಂದ್ರೆ ತೊಂದರೆಯನ್ನು ಕೊಡಬಾರ್ದು, ಆ ರೀತಿ ಒಳಗಡೆ ಏನನ್ನು ಅಧಿಕಾರಿಗಳು ಮಾತನಾಡಿದರು. ಇವತ್ತು ಮೊಹಮ್ಮದ್ ರಫೀಕ್ ಅನ್ನುವಂಥ ಒಬ್ಬ ಅವ್ಯಕ್ತಿ, ಒಬ್ಬ ಅತ್ಯಂತ ನೀಚ ಮನುಷ್ಯ ಪೊಲೀಸ್ ಅಧಿಕಾರಿಯಾಗಿ ಪೊಲೀಸ್ ಒಂದು ಇಲಾಖೆಯಲ್ಲಿದ್ದಾರೆ. ಅಂದರೆ ಇನ್ನೂ ಅನೇಕ ಜನರು ಈಗ ಧಾರ್ಮಿಕ ಮುಖಂಡರಿರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಇಡೀ ವ್ಯವಸ್ಥೆ ಇವತ್ತು ರಾಜಕಾರಣನೂ ಬಿಟ್ಟಿಲ್ಲ. ಆ ರಾಜಕಾರಣಿ ವ್ಯವಸ್ಥೆ, ಪೊಲೀಸ್, ಧಾರ್ಮಿಕ ಮುಖಂಡರು, ಸಾಹಿತಿಗಳು, ಬುದ್ಧಿಜೀವಿಗಳು ಎಲ್ಲರೂ ಕೂಡ ಅಪರಾಧಿಗಳಾಗಿದ್ದಾರೆ. ಅದಕ್ಕೆ ಆತ್ಮದ ಅವಲೋಕನ ಮಾಡ್ಕೋಬೇಕು ಮತ್ತು ಸಮಾಜದ ಸ್ವಾಸ್ಥ್ಯ ಉಳಿಬೇಕಾದ್ರೆ ನಾವೆಲ್ಲರೂ ಕೂಡ ಚಿಂತನ ಮಂಥನ ಮಾಡಬೇಕಾಗ್ತದೆ. ಮತ್ತು ಒಂದು ಗಟ್ಟಿಯಾದಂಥ ಮತ್ತು ಒಂದು ಭದ್ರವಾದಂಥ ಮತ್ತು ಶಿಕ್ಷೆಯನ್ನು ಕೊಡುವಂಥ ವ್ಯವಸ್ಥೆ ಯಾವಾಗ ಜಾರಿ ಬರ್ತದೆ ಅವಾಗ ಏನಾದರೂ ಬಸವರಾಜ ದೇವರ ಸ್ವಾಮೀಜಿಗಳೇ, ಇಂಥ ಸಂದರ್ಭದಲ್ಲಿ ನನಗೊಂದು ಸೂಫಿ ಸಂತರು ಹೇಳಿದಂತ ಒಂದು ಮಾತು ನೆನಪಾಗುತ್ತೆ. ಬಸವರಾಜ ಸ್ವಾಮಿಗಳೇ, ಸೂಫಿ ಸಂತರು ಒಂದು ಮಾತನ್ನ ಹೇಳಿದ್ರು. ರಾಜ ಹೇಳ್ತಾನಂತೆ, ಒಬ್ಬ ಅಪರಾಧಿ ತಪ್ಪು ಮಾಡಿದಾನ ಅವನಿಗೆ 10 ಚಾಟಿ ಏಟು ಕೊಡು. ಒಬ್ಬ ಕವಿ ಇರುವಂತಹ ಸಮಾಜದಲ್ಲಿ ತಪ್ಪಾದರೆ, ಒಬ್ಬ ಸ್ವಾಮೀಜಿ ಇರುವಂತಹ ಸಮಾಜದಲ್ಲಿ ತಪ್ಪಾದರೆ, ಒಬ್ಬ ಬುದ್ಧಿಜೀವಿ ಇರುವಂತಹ ಸಮಾಜದಲ್ಲಿ ತಪ್ಪಾದರೆ ಅವರೆಲ್ಲರಿಗೂ 20 ಚಡಿ ಏಟು ಕೊಡಿ ಅನ್ನುವಂಥದ್ದು. ಯಾರು ಇರುವಂತಹ ಸಮಾಜದಲ್ಲಿ ಈ ತಪ್ಪುಗಳಾಗ್ತಾ ಇದೆ? ಎಸ್, ನಾನು ಬರ್ತೀನಿ ಸ್ವಾಮಿಗಳೇ, ನಿಮ್ಮ ಹತ್ರ ಮಾತಾಡ್ತೀನಿ. ಒಂದು ಸಲ ಇತ್ತೀಚೆಗೆ ನಡೆದಿರುವಂತಹ ಇತ್ತೀಚಿನ ಅಪರಾಧ ಪ್ರಕರಣಗಳ ಸಣ್ಣ ಪಟ್ಟಿಯೊಂದನ್ನು ನಿಮ್ಮೆದುರಿಗೆ ಇಡ್ತಾ ಇದ್ದೀವಿ. ನಾನು ಮತ್ತೆ ಹೇಳುವಂಥದ್ದು, ಈ ಬ್ಲ್ಯಾಕ್ ಡೇ ಮಾಡುವ ಮೂಲಕ, ಈ ಅಪರಾಧಗಳ ಪಟ್ಟಿಯನ್ನು ನಿಮ್ಮೆದುರಿಗಿಡುವ ಮೂಲಕ ನಮಗೆ ಯಾವುದೇ ಸಂತೋಷ ಆಗ್ತಾ ಇಲ್ಲ, ಹೆಮ್ಮೆ ಆಗ್ತಾ ಇಲ್ಲ. ಮನಸ್ಸಿಗೆ ತುಂಬ ತಾಪ ಮಾಡಿಕೊಂಡು ಈ ಅಪರಾಧ ಪ್ರಕರಣಗಳ ಬಗ್ಗೆ ನಾವು ಮಾಡ್ತಾ ಇದ್ದೀವಿ. 1.5 ದಿನಗಳಲ್ಲಿ 6 ಅತ್ಯಾಚಾರದ ಪ್ರಕರಣಗಳು, 4 ಲೈಂಗಿಕ ಕಿರುಕುಳದ ಪ್ರಕರಣಗಳು ಹೊರಗೆ ಬಂದಿರುವಂಥದ್ದು. ಪ್ರಕರಣ 1 ಕೋಲಾರದಲ್ಲಿ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ ನಡೆಯುತ್ತೆ. ಪಕ್ಕದ ವಿಂಡೋದಲ್ಲಿ ನೀವು ಆ ಅಪ್ರಾಪ್ತೆಯ ದೃಶ್ಯಗಳನ್ನು ನೀವು ನೋಡ್ತಿದ್ದೀರಿ. ಆ ಅಪ್ರಾಪ್ತೆ ಕೇವಲ 18ರ ಒಳಗಿನ ವಯಸ್ಸಿನ ಬಾಲಕಿ ಮಾತ್ರ ಅಲ್ಲ, ಆಕೆ ಒಬ್ಬ ಬುದ್ಧಿಮಾಂದ್ಯ ಅನ್ನೋದು ಕೂಡ ನಿಜವಾಗ್ಲೂ ಅಮಾನವೀಯ. ಇನ್ನು ಬಿಜಾಪುರದಲ್ಲಿ ತಾತನಿಂದ 3 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಯುವಂಥದ್ದು. ಒಂದೂವರೆ ದಿನಗಳಲ್ಲಿ 6 ಅತ್ಯಾಚಾರದ ಪ್ರಕರಣಗಳು, 4 ಲೈಂಗಿಕ ಕಿರುಕುಳದ ಪ್ರಕರಣಗಳು. ಆ ಪ್ರಕರಣಗಳ ಪೈಕಿ 3ನೇ ಪ್ರಕರಣ ಬೆಳಗಾವಿಯ ರಾಯಬಾಗದಲ್ಲಿ ತೋಟಕ್ಕೆ ಹೋದ ಮಹಿಳೆಯ ಮೇಲೆ ಅತ್ಯಾಚಾರ ನಡೆದಿರುವಂಥದ್ದು. ಕಬ್ಬಿನ ಗದ್ದೆಗೆ ನೀರು ಬಿಡೋದಕ್ಕೆ ಅಂತ ಹೋಗಿರ್ತಾಳೆ ಈ ಮಹಿಳೆ, ಆಕೆಯ ಮೇಲೆ ಅತ್ಯಾಚಾರ ನಡೆಯುತ್ತೆ. ಇನ್ನು ಗುಲ್ಬರ್ಗಾದಲ್ಲಿ 7 ವರ್ಷದ ಬಾಲಕಿಯ ಮೇಲೆ 45 ವರ್ಷದ ಕಾಮುಕ ಒಬ್ಬ ಎರಗಿರುವಂತಹ ಘಟನೆ.
ಬೆಂಗಳೂರಿನಲ್ಲೇ ಕಳೆದ ರಾತ್ರಿ ನಾವು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿದ್ದಂತಹ ಸಂದರ್ಭದಲ್ಲಿ ಬ್ರೇಕ್ ಆದಂತಹ ಸುದ್ದಿ ಇದು. ಹೆಣ್ಣೂರಿನಲ್ಲಿ 16 ವರ್ಷದ ಯುವತಿಯ ಮೇಲೆ ಆಕೆಯ ಮನೆಗೆ ನುಗ್ಗಿದಂಥ ಹಾಡ ಹಗಲೇ ಮನೆಗೆ ನುಗ್ಗಿದಂಥ ಇಬ್ಬರು ಕಾಮುಕರು ಅತ್ಯಾಚಾರ ಎಸಗ್ತಾರೆ. ಆಕೆಯ ಕಣ್ಣಿಗೆ ಪೆಪ್ಪರ್ ಸ್ಪ್ರೇಯನ್ನು ಮಾಡಲಾಗುತ್ತೆ. ಅತ್ಯಾಚಾರದ ದೃಶ್ಯಗಳನ್ನು ಅವರು ಮೊಬೈಲ್ನಲ್ಲಿ ಚಿತ್ರೀಕರಿಸಿಕೊಳ್ತಾರೆ. ನಂತರ ಆ ಯುವತಿಯ ಕಾಲಿನ ಮೇಲೆ ನೀನು ಹಣ ಕೊಡದೇ ಇದ್ದರೆ ಈ ದೃಶ್ಯಗಳನ್ನು ಇಂಟರ್ನೆಟ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಆಕೆಯ ಕಾಲಿನ ಮೇಲೆ ಬರೆದು ಹೋಗ್ತಾರೆ. ಇನ್ನು 6ನೇ ಪ್ರಕರಣ ಗುಲ್ಬರ್ಗಾದಲ್ಲಿ ಆಟೋದಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ನಡೆದಂಥದ್ದು. ಏಳನೇ ಪ್ರಕರಣ ಬೆಂಗಳೂರಿನ ವರ್ತೂರಿನಲ್ಲಿರುವ ವಿಬ್ಗರ್ ಶಾಲೆಯಲ್ಲಿ 1ನೇ ತರಗತಿಯ ವಿದ್ಯಾರ್ಥಿಗಳ ಲೈಂಗಿಕ ಕಿರುಕುಳ. ಎಂಟನೇ ಪ್ರಕರಣ ಹಾಸನದಲ್ಲಿ ಮಹಿಳೆಯರು ಸ್ನಾನ ಮಾಡುತ್ತಿದ್ದದನ್ನು ಕದ್ದು ಮುಚ್ಚಿ ನೋಡ್ತಿದ್ದವನಿಗೆ ಗೂಸ. 9ನೇ ಪ್ರಕರಣ ರಾಮನಗರದಲ್ಲಿ ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದ ಸಲಿಂಗಕಾಮಿ ಶಿಕ್ಷಕನಿಗೆ ಥಳಿತ. ಕನಕಪುರದಲ್ಲಿ ಶಿಕ್ಷಕಿಯನ್ನ ಅಪಹರಿಸಿ ಅತ್ಯಾಚಾರಕ್ಕೆ ಯತ್ನಿಸಿದ ಕಾಮುಕರದ್ದು 10ನೇ ಪ್ರಕರಣ. ಹೆಚ್ಚುತ್ತಿರುವ ಅತ್ಯಾಚಾರ ಪ್ರಕರಣಗಳನ್ನು ಖಂಡಿಸಿ ಸಂಸದ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. Governments have to be made accountable for the standards that they set for these educational institutions, and they have to be squarely responsible for the safety of children as safety of women in our city. And you know, I am still a proud Bangalorean, and I think this is a problem that needs to be solved. It has to be solved by the government, it has to be solved by the educational institutions, and not be left to parents to fight this on their own. These are all schools that are being run for profit. If the principal or the management of the school has a problem with assuring safety, the government must step in, HRD ministry must step in and shut the school down. No compromises on this. This is not an area for legalese or debate. In the house, the parent is responsible for the child. In the school, the management, the principal and the staff are. If they duck that responsibility, they should go to jail and the school should be shut down. Schools can be set up by anybody without any background checks. Teachers can be appointed without background checks. And it seems that the only people who will bear the brunt of all this is the poor child. Nobody seems to be wanting to be held responsible. Not the government, not the education regulator, and not the school management. And we have an innocent child who is just growing up, innocent, and is wanting to experience all the good things that the life can offer him or her, who is bearing the brunt of these crimes. In my opinion, this is about creating sensitivity within the police, creating child crime cells within the police, making sure parents are able to come and report these crimes easily, and ensure that the whole regulatory environment about how these educational institutions are set up and run is made far more transparent and not left to the whims and fancies of some corrupt politician. I think the issue is not so much law as much as it is enforcement of the law and the prosecution and conviction of the criminal. There are 3 legs to this, as you know. There is the crime that is committed, then there is the investigation and the filing of the cases, charges and the arrest, and then there is the prosecution. Where we are going weak and we are not focusing enough attention is the police victim relationship and the court criminal relationship. And what we need now is a movement, just like we had after Nirbhaya, of a zero tolerance movement where the police is almost pressured to not have any discretion or ad hocness about cases that are horrific like this. Number one. Number two, I firmly believe if there is a need to amend the law, the amendment must be done where the schools and school managements are brought under the ambit of law. There cannot be a case that the school management and teachers are not responsible for child safety. And I will not use this for any other case excepting the case of a vulnerable child.
Children are vulnerable. Right. Schools have a moral and it must be made a legal responsibility that they have towards the safety of the child. ಇದು ವಿಬ್ಗರ್ ಶಾಲೆಯಲ್ಲಿ ನಡೆದಂಥ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಹೇಳಿದಂಥ ಮಾತು. ಕರಾಳ ಕರ್ನಾಟಕ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಚರ್ಚೆಯನ್ನು ಮುಂದುವರಿಸ್ತೀವಿ.